ಸೇರಿಗೆ ಸವ್ವಾ ಸೇರು ಹೊಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯೇಂದ್ರ ಟೀಮ್ಗೆ ಬಿಜೆಪಿಯ ರೆಬಲ್ ಟೀಮ್ ಈಗ ಟಾಪ್ ಟಕ್ಕರ್ ಅನ್ನ ಕೊಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಸಮಾವೇಶದ ಸಂಘರ್ಷ ದಗ 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 ಅಂತ ಇದೆ. ವಿಜಯೇಂದ್ರ ಟೀಮ್ ಮತ್ತು ಟೀಮ್ ಯತ್ನಾಳ್ ಮಧ್ಯೆ ಸಮಾವೇಶದ ವಾರ್ ಈಗ ಶುರುವಾಗುಬಿಟ್ಟಿದೆ. ತಾರಕಕ್ಕೇರಿದೆ ದಾಯಾದಿಗಳ ದಂಗಲ್. ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಎದ್ದಂತೆ ಕಾಣಿಸ್ತಿದೆ. ಮುಂಬರುವ ಫೆಬ್ರವರಿ 27ಕ್ಕೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ BY ವಿಜಯೇಂದ್ರ ಟೀಮ್. ಇನ್ನು ವಿಜಯೇಂದ್ರ ಟೀಮ್ ಸಮಾವೇಶಕ್ಕೆ ಯತ್ನಾಳ್ ಟೀಮ್ ಕೌಂಟರ್ ಅನ್ನ ನೀಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಅದೇ ದಾವಣಗೆರೆಯಲ್ಲಿ ಮತ್ತೊಂದು ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ನೀನು ನೀನೇ ನಾನು ನಾನೇ ಅಂತ ಯತ್ನಾಳ್ ಪಂಥಾಹ್ವಾನವನ್ನ ನೀಡಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟದ ಸಮಾರೋಪ ಸಮಾವೇಶ. ಏನೋ ದಾವಣಗೆರೆಯಲ್ಲೇ ಸಮಾವೇಶಕ್ಕೆ ರೆಡಿಯಾಗಿದೆ ನೋಡಿ ಬ್ಲೂ ಪ್ರಿಂಟ್. ವಿಜಯೇಂದ್ರ ಟೀಮ್ ಸಮಾವೇಶ ಮಾಡೋ ಅದೇ ಮೈದಾನದಲ್ಲಿ ಸೇಮ್ ಟು ಸೇಮ್ ಸಮಾವೇಶ, ಆದ್ರೆ ಉದ್ದೇಶ ಮಾತ್ರ ಡಿಫರೆಂಟ್ ಆಗಿದೆ. ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿದ್ದಂತಹ ಬಿಜೆಪಿಯ ಬಣಗಳ ಬಡಿದಾಟ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಆದ್ರೆ ಈ ಬಾರಿಯಂತೂ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಸಮಾವೇಶದ ರೂಪವನ್ನ ಪಡೆದುಕೊಂಡಿದೆ. ಈ ಬಿಜೆಪಿಯ ರೆಬಲ್ ಟೀಮ್ ಯತ್ನಾಳ್ ಅವರ ನೇತೃತ್ವದ ಬಿಜೆಪಿಯ ಅಸಮಾಧಾನದಲ್ಲಿರುವಂತಹ ಶಾಸಕರ ಧ್ವನಿ ಯಾವಾಗ ಶುರುವಾಯಿತು ಅಂತ ಕೇಳಿದ್ರೆ ಈ ಹಿಂದೆ ಕೂಡ ಇತ್ತು. ಆದ್ರೆ ವಕ್ಫ್ ವಿರುದ್ಧವಾಗಿ ಪ್ರತ್ಯೇಕವಾಗಿ ಹೋರಾಟ ಮಾಡಲಿಕ್ಕೆ ಕಣಕ್ಕಿಳಿತಾರೆ. ಇದೇ ಹೊತ್ತಿನಲ್ಲಿ ಬಸನಗೌಡ ಪಾಟೀಲ್ ಅವರು ಸ್ವಪಕ್ಷದ ನಾಯಕರ ವಿರುದ್ಧವೇ ಗರಂ ಆಗಿ ಗುಡುಗಿದ್ರು. ಇದರಿಂದ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು. ಇದೇ ವಿಚಾರವಾಗಿ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಕೂಡ ಬಂದಿತ್ತು. ಇನ್ನು ಅದಕ್ಕೆ ದೆಹಲಿಗೆ ಹೋಗಿ ಉತ್ತರವನ್ನ ಕೊಡ್ತಾರೆ. ದೆಹಲಿಯ ನಾಯಕರನ್ನ ಭೇಟಿ ಆಗ್ತಾರೆ. ಅದಾದ್ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ಬೂದಿ ಮುಚ್ಚಿದ ಕೆಂಡದಂತೆ ಈಗ ಮತ್ತೆ ದಂಗಲು ಶುರುವಾಗುಬಿಟ್ಟಿದೆ. ಟೀಮ್ ವಿಜಯೇಂದ್ರ ಮತ್ತು ಟೀಮ್ ಯತ್ನಾಳ್ ಮಧ್ಯೆ ಸಮಾವೇಶದ ವಾರ್ ಅಂತೂ ಈಗ ಶುರುವಾಗುಬಿಟ್ಟಿದೆ. ಮುಂಬರುವ ಫೆಬ್ರವರಿ 27ಕ್ಕೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ BY ವಿಜಯೇಂದ್ರ ಟೀಮ್. ಆದ್ರೆ ವಿಜಯೇಂದ್ರ ಟೀಮ್ ಸಮಾವೇಶಕ್ಕೆ ಯತ್ನಾಳ್ ಅವರ ರೆಬಲ್ ಟೀಮ್ ಕೌಂಟರ್ ಅನ್ನ ಕೊಡ್ತಾ ಇದೆ. ಅದೇ ದಾವಣಗೆರೆಯಲ್ಲಿ ಮತ್ತೊಂದು ಸಮಾವೇಶದ ಪ್ಲಾನ್ ಮಾಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಓಪನ್ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ. ನೀನು ನೀನೇ ನಾನು ನಾನೇ ಅಂತ ಪಂಥಾಹ್ವಾನವನ್ನ ಮಾಡಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟದ ಸಮಾರೋಪ ಸಮಾವೇಶ ದಾವಣಗೆರೆಯಲ್ಲಿ ಈಗ ಎರಡೆರಡು ಸಮಾವೇಶಕ್ಕೆ ಸಾಕ್ಷಿ ಆಗತ್ತೆ. ಈ ಮೂಲಕ ಬಿಜೆಪಿಗೆ ಯಾವ್ಯಾವ ಹೊಡೆತ ಬರುತ್ತೆ ಅನ್ನೋದು ಕಾದ್ ನೋಡಬೇಕು. ವಿಜಯೇಂದ್ರ ಟೀಮ್ ಸಮಾವೇಶ ಮಾಡೋ ಅದೇ ಮೈದಾನದಲ್ಲಿ ದಾವಣಗೆರೆಯಲ್ಲಿ ಬಟ್ ಸೇಮ್ ಟು ಸೇಮ್ ಸಮಾವೇಶ. ಉದ್ದೇಶ ಮಾತ್ರ ಇಲ್ಲಿ ಬದಲಿದೆ. ಒಟ್ಟಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಿಸಿ ಮತ್ತೆ ತಾರಕಕ್ಕೇರ್ತಾ ಇದೆ. ಆತಂಕ ಇರುತ್ತದೆ ಏನಂದ್ರೆ ಬಿಜೆಪಿ ಸ್ಟೇಟ್ ಪೇಜ್ ಐತಿ ಹಂತದ ಹೋರಾಟ ಮಾಡ್ತೀವಿ. 3ನೇ ಹಂತ ಮಾಡ್ತೀವಿ. ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ. ಆತಂಕ ಇರುತ್ತದೆ ಏನಂದ್ರೆ ಬಿಜೆಪಿ ಸ್ಟೇಟ್ ಪೇಜ್ ಐತಿ ಹಂತದ ಹೋರಾಟ ಮಾಡ್ತೀವಿ. 3ನೇ ಹಂತ ಮಾಡ್ತೀವಿ. ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ.